ನಿನಗಾಗಿ ಭಾಗ 89. ವಿಕ್ರಮ್ ಮತ್ತು ದಮಯಂತಿ ಮದುವೆಯಾಗಿ ಇಷ್ಟು ದಿನಗಳ ನಂತರ ಈಗ ದೇಹ ಸುಖವನ್ನು ನೋಡುತ್ತಿದ್ದಾರೆ. ಅದಕ್ಕೆ ಅವರಿಬ್ಬರಿಗೆ ಪರಸ್ಪರ ಒಬ್ಬರನ್ನೊಬ್ಬರು ಬಿಟ್ಟು ಹೋಗಲು ಸಾಧ್ಯವಾಗುತ್ತಿಲ್ಲ. ಅಷ್ಟೊಂದು ಅಂಟಿಕೊಂಡಿದ್ದಾರೆ. ಆದರೆ ಸಮಯ ಆಗುತ್ತಿದೆ. ಇಬ್ಬರೂ ಕೂಡ ಒಟ್ಟಿಗೆ ಸ್ನಾನ ಮಾಡಿಸಿಕೊಂಡರು. ಒಬ್ಬರಿಗೆ ಒಬ್ಬರು ಪರಸ್ಪರ ಫ್ರೆಶ್ ಆದರು. ಹೊರಗೆ ಬರಬೇಕಾದಾಗ ಅವನ ಫೋನ್ ನಿರಂತರವಾಗಿ ರಿಂಗ್ ಆಗುತ್ತಿದೆ. ಅವರ ಅಪ್ಪ ಕಾಲ್ ಮಾಡುತ್ತಿದ್ದಾರೆ. ಫೋನ್ ಪಿಕ್ ಮಾಡಿದ ಅಷ್ಟೇ. ಆ ಕಡೆಯಿಂದ ಏನೋ ಅವರ ಅಪ್ಪ ಹೇಳಿದರು. ಅದು ದಮಯಂತಿಗೆ ಕೇಳುತ್ತಿಲ್ಲ. ಫೋನ್ ಕೆಳಗೆ ಬಿದ್ದಿತು. ಅವನು ದಮಯಂತಿಯನ್ನು ಕರೆದುಕೊಂಡು ಅವರ ಮನೆಗೆ ಹೋದ. ದಾರಿ ಉದ್ದಕ್ಕೂ ದಮಯಂತಿ ಏನಾಯಿತು, ವಿಷಯ ಏನಾಯಿತು, ಏನಾದರೂ ಎಮರ್ಜೆನ್ಸಿ ಇದ್ದರೆ ಹೇಳಿ ಅಂತ ಪದೇ ಪದೇ ಕೇಳುತ್ತಿದ್ದಾಳೆ. ಆದರೆ ಇವನು ಏನೂ ಹೇಳುತ್ತಿಲ್ಲ. ಅವನು ತುಂಬ ಬೆವರುತ್ತಿದ್ದಾನೆ, ತುಂಬ ಟೆನ್ಷನ್ನಲ್ಲಿ ಇದ್ದಾನೆ. ದೊಡ್ಡ ವಿಷಯ ಇರಬೇಕು. ಇವಳಿಗೂ ಕೂಡ ಭಯ ಜಾಸ್ತಿ ಆಗುತ್ತಿದೆ. ಯಾರಿಗೆ ಏನಾಯಿತು? ಅಜ್ಜಿಗೆ ಹುಷಾರಿರಲಿಲ್ಲ. ಕಾರ್ ಇಳಿದಾಗ ಯಾವಾಗಲೂ ಅವನು ಅವಳು ಕುಳಿತಿದ್ದ ಸೀಟಿನ ಡೋರನ್ನು ತೆಗೆಯುತ್ತಿದ್ದ. ಆದರೆ ಈ ಬಾರಿ ಅವನು ಆತುರವಾಗಿ ಕಾರಿಂದ ಇಳಿದು ಮನೆ ಒಳಗಡೆ ಹೋದ. ಇವಳು ಒಬ್ಬಳು ತನ್ನ ಜೊತೆ ಇದ್ದಾಳೆ, ಬಂದಳು ಅನ್ನುವ ವಿಷಯವೇ ಅವನಿಗೆ ನೆನಪಿಲ್ಲ. ಅಥವಾ ಅಷ್ಟು ಏನಾದರೂ ದೊಡ್ಡ ವಿಷಯ ನಡೆದಿರಬಹುದು, ಅದಕ್ಕೆ ಟೆನ್ಷನ್ನಲ್ಲಿ ಇರಬಹುದು ಅಂದುಕೊಂಡು ಅವಳು ಕೂಡ ನಿಧಾನವಾಗಿ ಇಳಿದು ಹೋದಳು. ಕಾಲು ಇಡುತ್ತಿರಬೇಕಾದಾಗ ಒಂದೊಂದು ಹೆಜ್ಜೆಯೂ ಕೂಡ ತುಂಬ ಭಾರ ಅಂತ ಅನಿಸುತ್ತಿದೆ ಅವಳಿಗೆ. ನಡೆಯಲು ಆಗುತ್ತಿಲ್ಲ. ಏನೋ ತುಂಬ ಕೆಟ್ಟದು ಆಗಿದೆ ಅಥವಾ ಆಗುತ್ತಿದೆ. ತನ್ನ ಕೈಯಲ್ಲಿ ಅದನ್ನು ತಡೆಯಲು ಸಾಧ್ಯವಾಗಿಲ್ಲ ಅನ್ನುವ ರೀತಿ ಅವಳಿಗೆ ಭಾಸವಾಗುತ್ತಿದೆ. ಅವಳು ನಿಧಾನವಾಗಿ ಒಳಗೆ ಹೋದಳು. ಅಲ್ಲಿ ನೋಡಿದರೆ ಬೆಚ್ಚಿದಳು. ಅವಳ ಅಕ್ಕ ಮತ್ತು ಚಿಕ್ಕಮ್ಮ ಇಬ್ಬರು ಬಂದಿದ್ದಾರೆ. ಅವಳ ಅಕ್ಕನ ಹೊಟ್ಟೆ ಸ್ವಲ್ಪ ಮುಂದೆ ಬಂದಿದೆ. ಇವಳು ಹೇಗೆ ಬಂದಳು? ಇನ್ನೂ ಭಯವಾಗುತ್ತಿದೆ. ಅಕ್ಕ ಮತ್ತು ಚಿಕ್ಕಮ್ಮ ನಾಚಿಕೆ ಬಿಟ್ಟವರು. ಯಾವ ಕೆಲಸವನ್ನು ಬೇಕಾದರೂ ಮಾಡುತ್ತಾರೆ. ಎಲ್ಲರೂ ಮನೆಯವರೆಲ್ಲ ಇವಳನ್ನು ನೋಡುತ್ತಿದ್ದಾರೆ. ಕೆಲವರು ಸಿಂಪತಿಯಿಂದ, ಇನ್ನು ಕೆಲವರು ಕೋಪದಿಂದ. ಅವಳ ಅತ್ತೆ ಅಲ್ಲೇ ಇದ್ದ ಸೋಫಾದ ಮೇಲೆ ಕುಳಿತಿದ್ದಾಳೆ. ಅಲ್ಲಿಂದ ನಾನು ಹೊರಗೆ ಬಂದು ಬಿಡಬೇಕು. ಈ ಮನೆಯಲ್ಲಿ ನನ್ನ ಕೈಯಲ್ಲಿ ಇರಲು ಸಾಧ್ಯವಿಲ್ಲ ಅಂತ ಅನಿಸಿತು. 2 ದಿನದಿಂದ ವಿಕ್ರಮ್ ಜೊತೆ ತುಂಬ ಸುಂದರವಾಗಿ ಬದುಕಿದ್ದಳು. ಆದರೆ ಅಷ್ಟು ಸುಂದರವಾದ ಬದುಕಿನಿಂದ ಇವರ ಮನೆಗೆ ಬಂದ ತಕ್ಷಣ ಅವಳಿಗೆ ಭಯ ಶುರುವಾಯಿತು. ಇಲ್ಲಿ ಪ್ರೀತಿಗಿಂತ ದ್ವೇಷ ಮಾಡುವವರೇ ಹೆಚ್ಚು. ಶಾಂತಿ ಅಳುತ್ತಿದ್ದರು. ದಮಯಂತಿ ನೋಡಿ ಅವರು ಕೈ ಮುಗಿದರು. ಅಜ್ಜಿ ಅಂತೂ ತಲೆ ಮೇಲೆ ಕೈಯನ್ನು ಇಟ್ಟುಕೊಂಡು ಕುಳಿತಿದ್ದರು. ವಿಕ್ರಮ್ ನಾನು ಹೋಗುವುದರ ಒಳಗೆ ಏನೋ ಮಾತನಾಡಿದ್ದರು. ಎಲ್ಲರೂ ಅದರಿಂದ ಯೋಚನೆಗೆ ಒಳಗಾಗಿದ್ದರು. ಅಲ್ಲಿ ವಿಕ್ರಮ್ ಕಾಣಿಸಲಿಲ್ಲ. ಮೇಲೆ ರೂಮಿಗೆ ಹೋಗಿರಬಹುದು. ನಾನು ನಿಧಾನವಾಗಿ ಶಾಂತಿ ಆಂಟಿ ಬಳಿ ಹೋಗಿ ಕೇಳಿದೆ, ಏನಾಯಿತು ಆಂಟಿ? ಯಾಕೆ ಎಲ್ಲರೂ ಈ ರೀತಿ ಆಡುತ್ತಿದ್ದಾರೆ? ಮನೆಯಲ್ಲಿ ಏನಾದರೂ ಸಮಸ್ಯೆ ಇದೆಯೇ ಅಂತ ಹೇಳಿದಾಗ ಅವರು ಏನು ಹೇಳುವುದು? ನಿಮ್ಮ ಹಣೆಬರಹವನ್ನು ಆ ದೇವರು ಸರಿಯಾಗಿ ಬರೆದಿಲ್ಲ. ನನ್ನನ್ನು ಕ್ಷಮಿಸಿ ಅಂತ ಹೇಳಿದರು. ಇವರು ಏಕೆ ಕ್ಷಮೆ ಕೇಳುತ್ತಿದ್ದಾರೆ? ನಂತರ ತುಂಬ ಕೋಪದಿಂದ ವಿಕ್ರಮ್ ಕೆಳಗೆ ಬಂದವನು ಯಾರ ಜೊತೆ ಮಾತನಾಡದೆ ಹೊರಟು ಹೋದ ಹೊರಗೆ. ಆಗ ದಮಯಂತಿಯನ್ನು ಅವರ ಅತ್ತೆ ಹತ್ತಿರ ಕರೆದಳು. ಇವಳು ಭಯದಿಂದಲೇ ಹೋದಳು. ನೋಡು, ನೀನು ಪ್ರೆಗ್ನೆಂಟ್ ಅನ್ನುವ ವಿಷಯ ಎಲ್ಲರಿಗೂ ಗೊತ್ತು. ಅದರಿಂದ ನಾವೆಲ್ಲರೂ ತುಂಬ ಖುಷಿಯಿಂದ ಇದ್ದೆವು. ಅದರ ಜೊತೆಗೆ ಈಗ ನಿನ್ನ ಅಕ್ಕ ಕೂಡ ಪ್ರೆಗ್ನೆಂಟ್ ಆಗಿದ್ದಾಳಂತೆ. ಅದು ನಿನ್ನ ಗಂಡನ ಮಗುವಂತೆ. ಏನು ಮಾಡುವುದು ಹೇಳು? ಅವಳನ್ನು ಇಟ್ಟುಕೊಳ್ಳುವುದು ಮನೆಯಲ್ಲಿ ಅಥವಾ ನಿನ್ನನ್ನು ಇಟ್ಟುಕೊಳ್ಳುವುದಾ? ಅಥವಾ ನೀವಿಬ್ಬರು ಅಡ್ಜಸ್ಟ್ ಮಾಡಿಕೊಂಡು ಹೋಗುತ್ತೀರಾ? ಅವಳಿಗೆ ಹೊಟ್ಟೆ ಬಂದಿದೆ, ನಿನಗೆ ಬಂದಿಲ್ಲ ಅಂದರೆ ನಿನಗಿಂತ ಮುಂಚೆ ಅವಳು ವಿಕ್ರಮಿಂದ ಪ್ರೆಗ್ನೆಂಟ್ ಆಗಿದ್ದಾಳೆ. ಇಲ್ಲಿ ಇರುವ ಹಕ್ಕು ಅಧಿಕಾರ ಜಾಸ್ತಿ ಅವಳಿಗೆ ನಿನಗಿಂತ ಇದೆ. ಒಮ್ಮೆ ಯೋಚಿಸು ಅಂತ ಹೇಳಿದಾಗ ನಾನು ಅಲ್ಲೇ ಕುಸಿಯಬೇಕು ಅಂತ ಅನಿಸಿತು. ನನಗೆ ಗೊತ್ತಿತ್ತು ಈ ರೀತಿ ಏನೋ ಒಂದು ಆಗಿರುತ್ತದೆ ಅಂತ. ಚಿಕ್ಕಮ್ಮನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ಅವರು ಎಂದೂ ಕೂಡ ನಾನು ನೆಮ್ಮದಿಯಾಗಿ ಇರಲು ಬಿಡುವುದಿಲ್ಲ. ನನಗೆ ತುಂಬ ಕೋಪ ಬಂತು. ನಾನು ಅವರ ಹೆಂಡತಿ ಅಂತ ಜೋರಾಗಿ ಹೇಳಬೇಕು ಅಂತ ಬಾಯಿ ತೆಗೆದೆ.
ಅಷ್ಟರಲ್ಲಿ ಕಿರಣ್ ಮಧ್ಯ ಬಂದು, ಇಲ್ಲಿ ಇರಲು ಅಧಿಕಾರ ಇರುವುದು ದಮಯಂತಿ ಅವರ ಅಕ್ಕನಿಗೆ. ಕೇವಲ ತಾಳಿ ಕಟ್ಟಿಸಿಕೊಂಡು ಬಿಟ್ಟರೆ ಯಾರೂ ಹೆಂಡತಿ ಆಗುವುದಿಲ್ಲ. ಹೆಂಡತಿಯ ಧರ್ಮವನ್ನು ನಿಭಾಯಿಸಬೇಕು. ಇವರ ಮಾತುಗಳಿಂದ ನನಗೆ ತಲೆ ಕೆಡುತ್ತಿದೆ. ಅವಳು ಅಷ್ಟು ದಿನ ಹೊರಗೆ ಹೋಗಿದ್ದಳು. ಯಾರ ಜೊತೆ ಇದ್ದಳು, ಏನು, ಹೇಗೆ ಪ್ರೆಗ್ನೆಂಟ್ ಆದಳು, ಯಾರೂ ಕೂಡ ಪ್ರಶ್ನೆ ಮಾಡುತ್ತಿಲ್ಲ. ಕೇವಲ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಈ ರೀತಿ ವಿಚಿತ್ರವಾಗಿ ಆಡುತ್ತಿದ್ದಾರೆ ಅಂತ ಕೋಪಗೊಂಡು ಅವಳು ರೂಮಿಗೆ ಹೋಗಿ ಬಾಗಿಲನ್ನು ಜೋರಾಗಿ ಹಾಕಿದಳು. ಅವಳು ಹುಟ್ಟಿದ ದಿನದಿಂದ ಇದೇ ಮೊದಲು ಇಷ್ಟು ಕೋಪಗೊಂಡಿರುವುದು. ಅವಳಿಗೆ ಊಟ ಕೊಟ್ಟಿಲ್ಲವಾದರೂ ಕಷ್ಟವಾಗುವುದಿಲ್ಲ, ಬಟ್ಟೆ ಕೊಟ್ಟಿಲ್ಲವಾದರೂ ಕಷ್ಟವಾಗುವುದಿಲ್ಲ, ಪ್ರಪಂಚದ ಯಾವುದೇ ಸೌಕರ್ಯ ಇಲ್ಲವಾದರೂ ಕೂಡ ಅವಳು ಅದು ಬೇಕು ಅಂತ ಕೇಳುವುದಿಲ್ಲ. ಆದರೆ ವಿಕ್ರಮ್ನನ್ನು ತನ್ನಿಂದ ದೂರ ಮಾಡುತ್ತೇವೆ ಅನ್ನುವ ಅವರ ಮಾತುಗಳು ಇವಳ ಕಿವಿಯಲ್ಲಿ ಕೇಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ರೂಮಿನ ಒಳಗೆ ಹೋಗಿ ಅಲ್ಲಿದ್ದ ಸಾಮಾನುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿದಳು. ಜೋರಾಗಿ ಅಳುತ್ತಿದ್ದಾಳೆ. ಅವಳ ಶಬ್ದ ಇಡೀ ಮನೆಯನ್ನು ಮುತ್ತಿದೆ. ಎಲ್ಲರ ಹೃದಯ ಕಲಕುತ್ತಿದೆ. ಆದರೆ ಕಿರಣ್ ದಮಯಂತಿಯ ಅಕ್ಕ ಮತ್ತು ಅವರ ಚಿಕ್ಕಮ್ಮನಿಗೆ ಮಾತ್ರ ನೋವಾಗುತ್ತಿಲ್ಲ. ಸ್ವಲ್ಪ ವಿಕ್ರಮ್ ಅಮ್ಮನಿಗೂ ಕೂಡ ಬೇಸರವಾಗುತ್ತಿದೆ. ಎಷ್ಟೇ ಆದರೂ ಅವಳ ಹೊಟ್ಟೆಯಲ್ಲಿ ಇರುವುದೂ ಕೂಡ ವಿಕ್ರಮ್ನ ಮಗು ಅಲ್ಲವೇ? ಈ ಸಂದರ್ಭದಲ್ಲಿ ಅವಳು ಎಷ್ಟು ಟೆನ್ಷನ್ ಮಾಡಿಕೊಂಡರೆ ಮಗುವಿಗೆ ತೊಂದರೆ ಆಗುತ್ತದೆ ಅಷ್ಟು ಅನ್ನುವುದು ಇವರ ಭಯ. ಶಾಂತಿ ಮತ್ತು ಅಜ್ಜಿ ಪದೇ ಪದೇ ರೂಮಿನ ಬಾಗಿಲನ್ನು ತಟ್ಟುತ್ತಿದ್ದಾರೆ. ಅವಳು ಬಾಗಿಲನ್ನು ತೆಗೆಯುತ್ತಿಲ್ಲ. ನನ್ನನ್ನು ಸ್ವಲ್ಪ ಹೊತ್ತು ಒಬ್ಬಳೇ ಇರಲು ಬಿಡಿ, ಯಾರ ಜೊತೆ ಮಾತನಾಡಲು ಇಷ್ಟವಿಲ್ಲ ಅಂತ ಅವಳು ಜೋರಾಗಿ ಹೇಳಿದಳು. ಸಮಯ ಕಳೆಯುತ್ತಿದೆ. ಅವಳು ಬಾಗಿಲು ತೆಗೆಯುತ್ತಿಲ್ಲ. ಅವಳ ಕಣ್ಣೀರಿನ ಶಬ್ದ ಕಡಿಮೆಯಾಗುತ್ತಿದೆ. ಅವಳು ನಾರ್ಮಲ್ ಆಗುತ್ತಿದ್ದಾಳೆ ಅಂತ ಪ್ರತಿಯೊಬ್ಬರೂ ಭಾವಿಸಿದ್ದಾರೆ. ಆದರೆ ಒಳಗೆ ಅವಳು ಕಮರಿ ಹೋಗುತ್ತಿದ್ದಾಳೆ. ಕ್ಷಣದಿಂದ ಕ್ಷಣಕ್ಕೆ. ವಿಕ್ರಮ್ ಎಂದರೆ ಅವಳ ಪ್ರಾಣ. ಅವಳ ಪ್ರಾಣ ಇಲ್ಲದೆ ಅವಳು ಹೇಗೆ ಬದುಕಲು ಸಾಧ್ಯ? ವಿಕ್ರಮ್ ಎಲ್ಲಿ ಹೋದ, ಎತ್ತ ಹೋದ ಅಂತ ಮನೆಯವರಿಗೂ ಕೂಡ ತಿಳಿದಿಲ್ಲ. ಇಲ್ಲಿ ದಮಯಂತಿಯ ಚಿಕ್ಕಮ್ಮ ಮತ್ತು ಅವರ ಅಕ್ಕ ಇಬ್ಬರು ಅಲ್ಲೇ ಕೆಳಗೆ ಇದ್ದ ಒಂದು ರೂಮಿನಲ್ಲಿ ತಮ್ಮ ವಾಸವನ್ನು ಇಟ್ಟುಕೊಂಡಿದ್ದಾರೆ. ಅವರು ಹೇಳಿದ್ದು ಇಷ್ಟೇ: ವಿಕ್ರಮ್ ಮಗುವಿಗೆ ಅಮ್ಮ ಆಗುತ್ತಿದ್ದೇನೆ. ಮದುವೆಗಿಂತ ಮುಂಚೆ ನಮ್ಮಿಬ್ಬರ ಮಧ್ಯೆ ಶಾರೀರಿಕವಾದ ಸಂಬಂಧ ಏರ್ಪಡುತ್ತಿತ್ತು. ಅದಕ್ಕಾಗಿ ನಾನು ಈಗ ಪ್ರೆಗ್ನೆಂಟ್ ಆಗಿರುವುದು. ಆಗ ಸೂರ್ಯ ಮತ್ತು ಅಜ್ಜಿ ಕೇಳಿದರು, ಆ ರೀತಿ ವಿಷಯ ಇದ್ದರೆ ನೀನು ಏಕೆ ಮಂಟಪ ಬಿಟ್ಟು ಹೋಗುತ್ತಿದ್ದೆ? ಈಗ ಬೇರೆಯವರ ಮಗುವಿಗೆ ಪ್ರೆಗ್ನೆಂಟ್ ಆಗಿ ಬಂದು ನಮ್ಮ ಬಳಿ ಏಕೆ ಸುಳ್ಳು ಹೇಳುತ್ತೀಯಾ ಅಂದಾಗ, ಮನೆಯ ಸಮಸ್ಯೆಗಳಿಂದ ಬೇಸತ್ತು ಹೋಗಿದ್ದೆ ನಾನು ಸನ್ಯಾಸಿಯಾಗಲು. ಆದರೆ ಯಾವಾಗ ಪ್ರೆಗ್ನೆಂಟ್ ಅನ್ನುವ ವಿಷಯ ತಿಳಿಯಿತು, ಈ ಮಗುವಿಗೆ ಅವರ ಅಪ್ಪನನ್ನು ಕೊಡಿಸಬೇಕು, ಅದಕ್ಕೆ ಎಲ್ಲ ಅಧಿಕಾರವನ್ನು ಅನ್ನುವ ಆಸೆಯಿಂದ ಬಂದೆ. ಈ ಮಗು ಪ್ರಪಂಚಕ್ಕೆ ಬರುವವರೆಗೆ ಮಾತ್ರ ನಾನು ಇಲ್ಲಿ ಇರುವುದು. ನಂತರ ನನ್ನ ಪ್ರಪಂಚಕ್ಕೆ ಹೊರಟು ಹೋಗುತ್ತೇನೆ, ಯಾರಿಗೂ ಕಾಣಿಸದೆ, ಯಾರಿಗೂ ಸಿಗದೆ ಅಂತ ಹೇಳಿದಾಗ ಯಾರಿಗೂ ಏನೂ ಅರ್ಥವಾಗಿಲ್ಲ, ಏನು ಹೇಳುವುದು ಅಂತ. ಈ ವಿಷಯವನ್ನು ನೆನಪಿಸಿಕೊಂಡು ಅಜ್ಜಿ ಮತ್ತು ಶಾಂತಿ ಅಳುತ್ತಿದ್ದರು. ಅವರಿಗೆ ದಮಯಂತಿ ಈ ಮನೆಯ ಸೊಸೆಯಾಗಬೇಕು, ಅವಳ ಮಕ್ಕಳನ್ನು ಆಟ ಆಡಿಸಬೇಕು ಅನ್ನುವ ಆಸೆ ಇತ್ತು. ಈಗ ಅವಳ ಅಕ್ಕ ಬಂದು ನಾನು ಅವನ ಮಗುವಿಗೆ ಪ್ರೆಗ್ನೆಂಟ್ ಆಗಿದ್ದೇನೆ, ನಾವಿಬ್ಬರು ಜೊತೆಯಲ್ಲೇ ಇದ್ದೆವು ಅನ್ನುವ ವಿಷಯ ಹೇಳುತ್ತಿದ್ದಾಳೆ. ಮಗು ಆದ ಮೇಲೆ ಇವಳು ಮಗುವನ್ನು ಬಿಟ್ಟು ಹೋಗುವುದಿಲ್ಲ, ಇಲ್ಲೇ ಇರುತ್ತಾಳೆ, ದಮಯಂತಿಯನ್ನು ಮನೆಯಿಂದ ಹೊರಗೆ ಹಾಕುತ್ತಾಳೆ ಅನ್ನುವ ವಿಷಯ ಬದುಕನ್ನು ಚೆನ್ನಾಗಿ ಬದುಕಿದವರಿಗೆ ಅರ್ಥವಾಗುತ್ತದೆ. ಯಾರೂ ಕೂಡ ಇಷ್ಟೊಂದು ಆಸ್ತಿ, ಐಶ್ವರ್ಯ, ಸುಖ, ಸಂಪತ್ತನ್ನು ಬಿಟ್ಟು ಸನ್ಯಾಸಿ ಆಗುವುದಿಲ್ಲ. ದಮಯಂತಿಗೆ ಕಷ್ಟ ಕೊಡಲು ಇವರೆಲ್ಲ ಸೇರಿ ಈ ರೀತಿ ಮಾಡುತ್ತಿರುವುದು ಅಂತ ಯೋಚಿಸುತ್ತಿದ್ದರು. ಆದರೆ ಈಗ ಅವರೆಲ್ಲ ಹೆಲ್ಪ್ಲೆಸ್. ವಿಕ್ರಮ್ ಮತ್ತು ದಮಯಂತಿ ಏನಾದರೂ ಸೇರಿ ಮಾಡಬೇಕು. ಈ ವಿಷಯದಿಂದ ದಮಯಂತಿ ತುಂಬ ಕೊರಗುತ್ತಾಳೆ ಅನ್ನುವ ವಿಷಯ ಎಲ್ಲರಿಗೂ ಗೊತ್ತು. ಆದರೆ ಅವಳನ್ನು ನೋಡಿದರೆ ಪ್ರತಿಯೊಬ್ಬರಿಗೂ ಕೂಡ ಭಯವಾಗುತ್ತಿದೆ. ಆ ಮನೆಯಲ್ಲಿ ಇರುವ ಕೆಲಸದವರು ಕೂಡ ದಮಯಂತಿಯನ್ನು ಪ್ರೀತಿಸುತ್ತಾರೆ. ಅವಳಿಗೆ ಅನ್ಯಾಯವಾಗಿದ್ದನ್ನು ನೆನೆಸಿಕೊಂಡು ದುಃಖಿಸುತ್ತಾರೆ. ಅತ್ತ ವಿಕ್ರಮ್ ದಮಯಂತಿಯ ಅಕ್ಕನ ಬಾಯ್ ಫ್ರೆಂಡನ್ನು ಹುಡುಕುತ್ತಿದ್ದಾನೆ. ಏಕೆಂದರೆ
ಅವನಿಗೂ ಗೊತ್ತು, ನನಗೂ ಮತ್ತು ಅವರ ಅಕ್ಕನಿಗೂ ಯಾವುದೇ ರೀತಿ ಸಂಬಂಧವಿಲ್ಲ. ನಾನು ಅವಳ ಕಿರುಬೆರಳನ್ನು ಕೂಡ ಮುಟ್ಟಿಲ್ಲ. ಇಲ್ಲಿ ಬಂದು ಹೊಸ ಹೊಸ ರೀತಿಯ ನಾಟಕ ಆಡುತ್ತಿದ್ದಾರೆ. DNA ಪರೀಕ್ಷೆ ಮಾಡಿಸಬೇಕು. ಇವರೆಲ್ಲ ನಮ್ಮ ಬದುಕಿನಲ್ಲಿ ಆಟ ಆಡುತ್ತಿದ್ದಾರೆ ಅನ್ನುವುದನ್ನು ನೆನೆಸಿಕೊಂಡು ಅವನಿಗೆ ಇವರ ಮೇಲೆ ತುಂಬ ಕೋಪ ಬರುತ್ತಿದೆ. ಆದರೆ ಸಾಕ್ಷಿ ಸಮೇತ ಅವಳ ಬಾಯ್ಫ್ರೆಂಡನ್ನು ಅವಳ ಎದುರಿಗೆ ನಿಲ್ಲಿಸಿ ನಿಜವನ್ನು ಕಕ್ಕಿಸಬೇಕು. ಈಗ ನಾನು ಯಾವುದೇ ವಿಷಯವನ್ನು ಕ್ಲಿಯರಾಗಿ ಸತ್ಯ ಹೇಳಿದರೂ ಅವಳು ಒಪ್ಪುವುದಿಲ್ಲ. ಅನುಮಾನದಿಂದ ನೋಡುತ್ತಾಳೆ. ಏಕೆಂದರೆ ನಾನು ಅವರ ಅಕ್ಕನನ್ನು ಮದುವೆಗಿಂತ ಮುಂಚೆ ತುಂಬ ಪ್ರೀತಿಸುತ್ತಿದ್ದೆ. ಅದು ಎಲ್ಲರಿಗೂ ಗೊತ್ತು. ಆದರೆ ಎಂದೂ ಕೂಡ ಅವಳನ್ನು ದೈಹಿಕವಾಗಿ ಬಳಸಿಕೊಂಡಿಲ್ಲ. ಇಂದಲ್ಲ ನಾಳೆ ಅವಳು ನನಗೆ ಹೆಂಡತಿ ಆಗುತ್ತಾಳೆ ಅನ್ನುವ ನಂಬಿಕೆ ಇತ್ತು. ಆ ನಂಬಿಕೆಯಿಂದ ಜೀವನ ಸಾಗಿಸುತ್ತಿದ್ದೆ. ಈಗ ಏನು ಮಾಡುವುದು ಭಗವಂತ ತಿಳಿಯುತ್ತಿಲ್ಲ. ಕಣ್ಣೀರು ಹಾಕುತ್ತಿದ್ದಾಳೆ ಅತ್ತ ದಮಯಂತಿ. ಇತ್ತ ವಿಕ್ರಮ್ ಅಳುತ್ತಿದ್ದಾನೆ. ಅವನಿಗೆ ಈಗ ತುಂಬ ನೋವಾಗುತ್ತಿದೆ. ಅಮ್ಮ ಮತ್ತು ಕಿರಣ್ ತುಂಬ ಕೆಟ್ಟದಾಗಿ ದಮಯಂತಿಯ ಬಗ್ಗೆ ಮಾತನಾಡಿದರು. ಅದರಿಂದ ಅವನಿಗೆ ಕೋಪ ಬಂದು ಹೊರಗೆ ಬಂದ. ಏನಾದರೂ ನಾನು ಕೆಟ್ಟದ್ದು ಮಾಡಿಬಿಡುತ್ತೇನೆ ಅಂತ. ದಮಯಂತಿ ಮನೆಯೊಳಗೆ ಬರುವುದರ ಒಳಗೆ ಕಿರಣ್ ಮತ್ತು ವಿಕ್ರಮ್ ಅಮ್ಮ ದಮಯಂತಿಯ ಬಗ್ಗೆ ತುಂಬ ಕೆಟ್ಟದಾಗಿ ಮಾತನಾಡಿದರು. ವಿಕ್ರಮನ್ನು ಯಾಮಾರಿಸಿ ಮದುವೆ ಆಗಿದ್ದಾಳೆ. ಅಕ್ಕ ತುಂಬ ಒಳ್ಳೆಯವಳು ಅಂತ ಹೇಳಿದರು. ಇವನು ಜೋರಾಗಿ ಕಿರುಚಿದ. ಅವನಿಗೆ ಈಗ ಅನಿಸುತ್ತಿದೆ, ಹೇಗಿದ್ದರೂ ನಮ್ಮ ಕಂಪನಿಯ ಬ್ರಾಂಚ್ಗಳು ತುಂಬ ಕಡೆ ಇದೆ. ಅಲ್ಲಿ ಅಮ್ಮ ಬೇಕಾದರೆ ಇರಲಿ. ಅಪ್ಪನನ್ನು ಮತ್ತು ಅಜ್ಜಿಯನ್ನು ನಾನು ಕರೆದುಕೊಂಡು ಹೊರಟು ಹೋಗುತ್ತೇನೆ. ಮೊದಲು ಈ ಮಕ್ಕಳ ವಿಷಯವನ್ನು ಕ್ಲಿಯರ್ ಮಾಡಬೇಕು. ದಮಯಂತಿ ಪ್ರೆಗ್ನೆಂಟ್ ಅಲ್ಲ ಅನ್ನುವ ವಿಷಯವನ್ನು ಕ್ಲಿಯರ್ ಮಾಡಬೇಕು. ಅವರ ಅಕ್ಕನ ಪ್ರೆಗ್ನೆನ್ಸಿಗೆ ಕೂಡ ನಾನು ಕಾರಣ ಅಲ್ಲ ಅನ್ನುವ ವಿಷಯವನ್ನು ಕೂಡ ಕ್ಲಿಯರ್ ಮಾಡಬೇಕು. ವಿಕ್ರಮ್ಗೆ ಅಜ್ಜಿಯಿಂದ ಕಾಲ್ ಬರುತ್ತದೆ. ಇವನು ತುಂಬ ಸಲ ಫೋನ್ ಮಾಡಿದರೂ ಕೂಡ ಫೋನ್ ಎತ್ತುವುದಿಲ್ಲ. ಅಜ್ಜಿಗೆ ಏನು ಹೇಳಲಿ? ಈಗ ಕೋಪದಲ್ಲಿ ಇದ್ದೇನೆ. ಇನ್ನು ಕೆಟ್ಟದಾಗಿ ಮಾತನಾಡಿದರೆ ಅವರು ಬೇಸರ ಮಾಡಿಕೊಳ್ಳುತ್ತಾರೆ. ಅಷ್ಟರಲ್ಲಿ ಶಾಂತಿ ಅಮ್ಮನ ನಂಬರಿಂದ ಕಾಲ್ ಬಂತು. ವಿಧಿಯಿಲ್ಲದೆ ಅವನು ಫೋನನ್ನು ಪಿಕ್ ಮಾಡಿದ. ದಮಯಂತಿ ಬಾಗಿಲನ್ನು ತೆಗೆಯುತ್ತಿಲ್ಲ ಅಂತ ಶಾಂತಿ ತುಂಬ ಗಾಬರಿಯಿಂದ ಹೇಳಿದಳು. ವಿಕ್ರಮ್ ಇದರ ಬಗ್ಗೆ ಯೋಚಿಸಿ ಇರಲಿಲ್ಲ. ಅವಳು ನನ್ನ ಮೇಲೆ ಪ್ರಾಣ ಇಟ್ಟುಕೊಂಡಿದ್ದಾಳೆ. ಈ ರೀತಿ ಗಲೀಜಾದ ವಿಷಯ ನಡೆದರೆ ತುಂಬ ನೋವಾಗುತ್ತದೆ ಅವಳಿಗೆ. ಅವಳು ಇದನ್ನೆಲ್ಲ ಸತ್ಯ ಅಂತ ಅಂದುಕೊಂಡಿದ್ದರೆ ಮೊದಲು ಅವರ ಚಿಕ್ಕಮ್ಮನನ್ನು ಅವರ ಅಕ್ಕನನ್ನು ಮನೆಯಿಂದ ಓಡಿಸಬೇಕು. ಅವನು ತುಂಬ ಅರ್ಜೆಂಟಾಗಿ ಡ್ರೈವ್ ಮಾಡಿಕೊಂಡು ಮನೆಗೆ ಬಂದ. ಒಂದೇ ಉಸಿರಿನಲ್ಲಿ ಮನೆಯ ಬಾಗಿಲಿನಲ್ಲಿ ಅವರ ಅಜ್ಜಿ ನಿಂತಿದ್ದಳು. ವಿಕ್ರಮ್ನನ್ನು ನೋಡಿದ ತಕ್ಷಣ ಅಳುತ್ತಾ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನಮ್ಮ ಮನೆಗೆ ಯಾರ ಕೆಟ್ಟ ದೃಷ್ಟಿ ಬಿದ್ದಿದೆ ತಿಳಿದಿಲ್ಲ. ಸ್ವಲ್ಪ ಸುಖವಾಗಿ ಇರುತ್ತೇವೆ ಅಂತ ಅಂದುಕೊಳ್ಳುತ್ತೇವೆ. ಅಷ್ಟರಲ್ಲಿ ದೊಡ್ಡ ಬಿರುಗಾಳಿ ಬರುತ್ತದೆ. ನನಗೆ ಅವಳ ಮುಖ ನೋಡಲು ಶಕ್ತಿ ಇಲ್ಲ. ಎಷ್ಟು ಬಾಗಿಲು ಬಡಿದರೂ ತೆಗೆಯುತ್ತಿಲ್ಲ. ಪ್ಲೀಸ್ ನೀನು ನೋಡು ಅಂತ ಅಜ್ಜಿ ತುಂಬ ವಿಧೇಯತೆಯಿಂದ ಹೇಳಿದರು. ವಿಕ್ರಮ್ ತಮ್ಮ ರೂಮಿನ ಬಳಿ ಬಂದು ಬಾಗಿಲನ್ನು ಜೋರಾಗಿ ತಟ್ಟಿದ. ಆದರೆ ಅವಳು ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ. ನಂತರ ಪದೇ ಪದೇ ಫೋನ್ ಮಾಡಿದ್ದ. ಫೋನ್ ರಿಂಗ್ ಆದರೂ ಕೂಡ ಅವಳು ಫೋನನ್ನು ಪಿಕ್ ಮಾಡಿಲ್ಲ. ಅವನಿಗೆ ತಿಳಿಯಿತು ಏನು ಮಾಡಬೇಕು ಅಂತ. ಅವರ ಅಮ್ಮನ ರೂಮಿನಲ್ಲಿ ಬಂದು ತನ್ನ ರೂಮಿನ ಇನ್ನೊಂದು ಕೀಯನ್ನು ಹುಡುಕುತ್ತಿದ್ದ. ಆದರೆ ಕೀ ಸಿಗಲಿಲ್ಲ. ಅವರ ಅಮ್ಮನ ಬಳಿ ಕೇಳಿದಾಗ ಅವಳು ಯಾವುದೇ ರೆಸ್ಪಾನ್ಸ್ ಮಾಡುತ್ತಿಲ್ಲ. ಕಷ್ಟಪಟ್ಟು ವಿಕ್ರಮ್, ಶಾಂತಿ, ಅಜ್ಜಿ ಮೂವರು ಸೇರಿ ಕೀಯನ್ನು ಹುಡುಕಿದರು. ಕೀ ಸಿಕ್ಕಿತು. ಕೀ ತೆಗೆದುಕೊಂಡ ಖುಷಿಯಿಂದ ಬರುತ್ತಿದ್ದಾನೆ. ಅಷ್ಟರಲ್ಲಿ ಕಿರಣ್ ಬಂದು ಆ ಕೀಯನ್ನು ವಿಕ್ರಮ್ ಕೈಯಿಂದ ಕಿತ್ತುಕೊಂಡ. ಎಷ್ಟು ಕಷ್ಟಪಟ್ಟರೂ ಅವನು ಬೀಗದ ಕೀಯನ್ನು ಕೊಡಲಿಲ್ಲ. ತುಂಬ ಕಷ್ಟಪಟ್ಟ ನಂತರ ವಿಕ್ರಮ್ ಆ ಕೀಯನ್ನು ಕಿತ್ತುಕೊಂಡ. ತನ್ನ ಮನೆಯಲ್ಲಿ ತನಗೆ ಇಷ್ಟು ಕಷ್ಟ ಕೊಡುತ್ತಾನೆ ಕಿರಣ್ ಅಂತ ಕಿರಣ್ ಮೇಲೆ ಅವನಿಗೆ ತುಂಬ ಕೋಪ ಬಂತು. ನಂತರ ಈ ಸಂದರ್ಭದಲ್ಲಿ ಕೋಪ ಮಾಡಿಕೊಳ್ಳುವುದಕ್ಕಿಂತ ದಮಯಂತಿಯನ್ನು ನೋಡಬೇಕು ಅಂತ ಬಂದು ಬೀಗ ತೆಗೆಯಲು ಟ್ರೈ ಮಾಡಿದಾಗ ಅದು ಓಪನ್ ಆಗುತ್ತಿಲ್ಲ. ಅವರ ಅಮ್ಮನ ಕೀ ಬದಲಾಯಿಸಿದ್ದಾಳೆ. ಇವನು ಆತುರದಲ್ಲಿ ಅದು ತನ್ನ ಕೀ ಅಂತ ತಂದ.
ಅವನ ತಲೆ ಸಿಡಿಯಿತು. ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಆಗ ಕೋಪದಿಂದ ಕೆಳಗೆ ಕುಸಿದ. ಆಗ ಶಾಂತಿ, ಅಪ್ಪ ಅವರೇ, ಕಿಟಕಿಯಿಂದ ಹೋಗಬಹುದು, ನೀವು ತುಂಬ ಸಲ ಹೋಗಿದ್ದೀರಾ. ಅಮ್ಮ ನಿಮ್ಮ ಮೇಲೆ ಕೋಪಗೊಂಡು ಬಾಗಿಲು ತೆಗೆಯದೇ ಇದ್ದಾಗ ಅಂತ ಹೇಳಿದಾಗ ಅವನು ನಿಧಾನವಾಗಿ ಯೋಚಿಸಿದ. ತಾನು ಕಾಲೇಜ್ ಡೇಸಲ್ಲಿ ಇರಬೇಕಾದಾಗ ಫ್ರೆಂಡ್ಸ್ಗಳು ಪಾರ್ಟಿ ಅಂತ ಮಾಡಿ ನನ್ನನ್ನು ಕರೆಯುತ್ತಿದ್ದರು. ನಾನು ಅಲ್ಲಿ ಕುಡಿಯುತ್ತಿರಲಿಲ್ಲ, ಕೇವಲ ಫನ್ಗಾಗಿ ಹೋಗುತ್ತಿದ್ದೆ. ಆದರೂ ಕೂಡ ರಾತ್ರಿ 10 ಗಂಟೆ ಮೇಲೆ ಮನೆಗೆ ಬಂದರೆ ಬಾಗಿಲು ತೆಗೆಯುತ್ತಿರಲಿಲ್ಲ. ಅದು ಕೇವಲ ನನಗೆ ಮಾತ್ರ. ತಂಗಿ ಮತ್ತು ಅಣ್ಣ ಮಧ್ಯಾಹ್ನದ 2 ಗಂಟೆಗೆ ಮನೆಗೆ ಬಂದರೂ ಕೂಡ ಅವರಿಗೆ ಒಂದು ಪ್ರೀತಿಯ ವೆಲ್ಕಮ್ ಇರುತ್ತಿತ್ತು. ಅಮ್ಮ ಅವರಿಗಾಗಿ ಕಾಯುತ್ತಿದ್ದಳು, ನನ್ನ ಮಕ್ಕಳು ಎಲ್ಲಿ ಹೋದರು ಅಂತ. ಆದರೆ ನಾನು 10 ಗಂಟೆಯ ಮೇಲೆ 1 ನಿಮಿಷ ಜಾಸ್ತಿ ಆಗಿದ್ದರೂ ಕೂಡ ಅವಳು ಬಾಗಿಲನ್ನು ತೆಗೆಯುತ್ತಿರಲಿಲ್ಲ. ಅಕಸ್ಮಾತ್ ಕೆಲಸದವರು ಬಾಗಿಲು ತೆಗೆದರೆ ಅವರ ಜೊತೆ ಜಗಳ ಮಾಡುತ್ತಿದ್ದಳು, ಇಲ್ಲವಾದರೆ ಕೆಲಸದಿಂದ ಅವರನ್ನು ತೆಗೆದು ಹಾಕುತ್ತಿದ್ದರು. ಇದೆಲ್ಲವನ್ನು ನೆನೆಸಿಕೊಂಡು ಅವನಿಗೆ ಅನಿಸಿತು, ಅಮ್ಮನಿಗೆ ಮೊದಲಿನಿಂದಲೂ ನಾನು ಖುಷಿಯಾಗಿರುವುದು ಇಷ್ಟವಿಲ್ಲ. ಈಗ ದಮಯಂತಿ ಮತ್ತು ನಾನು ಖುಷಿಯಾಗಿರುವುದರಿಂದ ಅವಳಿಗೆ ಕಷ್ಟವಾಗುತ್ತಿದೆ. ಅದಕ್ಕೆ ಅವಳು ಕಿರಣ್ ಜೊತೆ ಸೇರಿ ಈ ರೀತಿಯ ಪ್ಲ್ಯಾನ್ ಮಾಡುತ್ತಿದ್ದಾಳೆ. ಅವಳು ಮಾಡುವ ಎಲ್ಲ ಪ್ಲ್ಯಾನ್ ಎಂದೂ ಕೂಡ ಸಕ್ಸಸ್ ಆಗುವುದಿಲ್ಲ. ಆಗಲೂ ನಾನು ಬಿಡುವುದಿಲ್ಲ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ. ನಂತರ ಒಂದು ಸಣ್ಣದಾಗಿ ನಗು ನಕ್ಕಿದ. ತಾನು ಯಾವಾಗಲೂ ಕಿಟಕಿಯಿಂದಲೇ ಬರುತ್ತಾ ಇದ್ದಿದ್ದು. ಮೊದಲು ಬಿದ್ದು ಗಾಯ ಮಾಡಿಕೊಳ್ಳುತ್ತಿದ್ದೆ. ಕ್ರಮೇಣ ಅದು ಅಭ್ಯಾಸವಾಗಿ ಬಿಟ್ಟಿದೆ. ನನ್ನ ಮನೆಯಲ್ಲಿ ನಾನು ನನ್ನ ಹೆಂಡತಿಯನ್ನು ನೋಡಲು ಹಗಲು ಹೊತ್ತಿನಲ್ಲಿ ಆ ರೀತಿ ಹೋಗುತ್ತೇನೆ ಅಂತ ಅವನು ಎಂದೂ ಅಂದುಕೊಂಡಿರಲಿಲ್ಲ. ಶಾಂತಿಗೆ ಥ್ಯಾಂಕ್ಸ್ ಹೇಳಿದ. ನೀವು ಹೇಳಿದ್ದಕ್ಕೆ, ಇಲ್ಲವಾದರೆ ನನಗೆ ಮರೆತೇ ಹೋಗಿತ್ತು ಅಂತ ಹೇಳಿ ಅವನು ಕಿಟಕಿಯ ಕಡೆ ನಡೆದ. ತುಂಬ ದಿನಗಳಾಗಿತ್ತು ಈ ರೀತಿಯ ಕೆಲಸ ಮಾಡಿ, ಆದರೆ ಇಂದು ಮಾಡಲೇಬೇಕು. ಕೊನೆಯದಾಗಿ ಅವನು ಕೇಳಿದ. ಕಿಟಕಿಯ ಬಳಿ ನಿಂತು, ಪ್ಲೀಸ್ ಬಾಗಿಲು ತೆಗಿ, ನನಗಾಗಿ. ನೀನು ತೆಗೆದಿಲ್ಲವಾದರೆ ನಾನು ಕಷ್ಟಪಟ್ಟು ಕಿಟಕಿಯಿಂದ ಇಳಿಯಲು ಪ್ರಯತ್ನಿಸುತ್ತೇನೆ. ಅದಕ್ಕೆಲ್ಲ ನೀನೇ ಹೊಣೆ ಅಂತ ಹೇಳಿದ. ಆದರೂ ಕೂಡ ಒಳಗಿನಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ. ನನಗೆ ಕಷ್ಟವಾಗುತ್ತದೆ ಅಂದರೂ ಕೂಡ ಅವಳೇಕೆ ಹೊರಗೆ ಬಂದಿಲ್ಲ? ಇವನಿಗೆ ಸ್ವಲ್ಪ ನೋವಾಗುತ್ತಿತ್ತು. ನಂತರ ಕಿಟಕಿಯನ್ನು ಹತ್ತಿ ರೂಮಿನ ಒಳಗೆ ಹೋದಾಗ ಅಲ್ಲಿ ಇದ್ದ ದಮಯಂತಿಯನ್ನು ನೋಡಿ ಬೆಚ್ಚಿದ. ತಾನು ನಿಂತಿರುವ ನೆಲ ಕುಸಿಯಬಾರದೆ ಅಂತ ಅವನಿಗೆ ಅನಿಸಿತು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.